ಇನ್ನು ಹೊಸ ಸಿಎಂ ಬಂದರೂ ಕಾವೇರಿ ಖ್ಯಾತೆ ನಿಲ್ಲಿಸಲ್ಲ. ಮೇಕೆದಾಟು ಯೋಜನೆ ವಿರುದ್ಧ ಖ್ಯಾತೆ ತೆಗೆದ ಸಿಎಂ ವಿಜಯ್. ತಮಿಳುನಾಡು ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ. ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ. ಕರ್ನಾಟಕದ ಯೋಜನೆಗೆ ತಮಿಳುನಾಡು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಮೇಕೆದಾಟು ವಿರೋಧಿ ನಿರ್ಣಯ ಮಂಡಿಸಿದ ಸಿಎಂ ವಿಜಯ್. ಸರ್ವಾನುಮತದಿಂದ ಅಂಗೀಕರಿಸಿದ ತಮಿಳುನಾಡು ಅಸೆಂಬ್ಲಿ. ಹೊಸ ಸಿಎಂ ಬಂದ್ರು ಕಾವೇರಿ ಖ್ಯಾತೆ ನಿಲ್ಲಿಸಿದ ತಮಿಳುನಾಡು. ಮೇಕೆದಾಟು ಯೋಜನೆ ವಿರುದ್ಧ ಖ್ಯಾತೆ ತೆಗೆದ ಸಿಎಂ ವಿಜಯ್. ತಮಿಳುನಾಡು ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ. ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ. ಕರ್ನಾಟಕದ ಯೋಜನೆಗೆ ತಮಿಳುನಾಡು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಮೇಕೆದಾಟು ವಿರೋಧಿ ನಿರ್ಣಯ ಮಂಡಿಸಿದ ಸಿಎಂ ವಿಜಯ್. ಇದು ಸರ್ವಾನುಮತದಿಂದ ಅಂಗೀಕರಿಸಿದ ತಮಿಳುನಾಡು ಅಸೆಂಬ್ಲಿ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಸೆಫ್ ವಿಜಯ್ ಖ್ಯಾತೆಯನ್ನ ತೆಗೆದಿದ್ದಾರೆ. ಕರ್ನಾಟಕದಿಂದ ಕಾವೇರಿ ನದಿಯಿಂದ ತಮಿಳುನಾಡಿಗೆ ಬಿಡಬೇಕಾದಂತ ನೀರನ್ನ ಬಿಡ್ತಾ ಇಲ್ಲ. ಹೆಚ್ಚುವರಿ ನೀರೇನಿದೆ ಅದು ಮಾತ್ರ ಬರ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯ 2007ರ ಅಂತಿಮ ಆದೇಶದ ಪ್ರಕಾರ 2008ರ ಸುಪ್ರೀಂ ತೀರ್ಪನ್ನ ಕರ್ನಾಟಕ ಗೌರವಿಸುತ್ತಿಲ್ಲ. ಏಕಪಕ್ಷೀಯವಾಗಿ ಅಣೆಕಟ್ಟು ನಿರ್ಮಿಸಲು ಪ್ರಯತ್ನ ಎಂದು ಆರೋಪ ಇದೆ. ಇನ್ನು ಕರ್ನಾಟಕ ಜಲಾನಯನ ರಾಜ್ಯಗಳ ಒಪ್ಪಿಗೆಯನ್ನ ಪಡೆಯಲೇಬೇಕು. ಇಲ್ಲದಿದ್ದರೆ ಯಾವುದೇ ಹೊಸ ಯೋಜನೆ ಕೈಗೊಳ್ಳಲು ಸಾಧ್ಯವಿಲ್ಲ. ಕರ್ನಾಟಕದ ಯೋಜನಾ ವರದಿಯನ್ನ ಕೇಂದ್ರ ಪರಿಶೀಲಿಸಬಾರದು. ಕೇಂದ್ರ ಜಲ ಆಯೋಗವು ಯಾವುದೇ ಕಾರಣಕ್ಕೂ ಪರಿಶೀಲಿಸಬಾರದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲು ಸಿಎಂ ವಿಜಯ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕರ್ನಾಟಕ ಕೋರ್ಟ್ ಆದೇಶಗಳ ಉಲ್ಲಂಘನೆ ಮಾಡ್ತಿದ್ದಂತೆ ಕರ್ನಾಟಕ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ 2007ರ ಅಂತಿಮ ಆದೇಶ, ಇನ್ನು 2018ರ ಸುಪ್ರೀಂ ತೀರ್ಪನ್ನು ಕರ್ನಾಟಕ ಗೌರವಿಸುತ್ತಿಲ್ವಂತೆ. ಇವರು ಹೇಳ್ತಾ ಇರುವಂತಹ ಪ್ರಕಾರದಲ್ಲಿ, ಏನು ಜೋಸೆಫ್ ವಿಜಯ್ ಹೇಳ್ತಾ ಇರುವಂತಹ ಪ್ರಕಾರದಲ್ಲಿ ನ್ಯಾಯಾಲಯ ಏನು ನಿರ್ಧಾರಗಳನ್ನು ಕೊಟ್ಟಿದೆ, ಏನು ಆದೇಶಗಳನ್ನು ಕೊಟ್ಟಿದೆ ಅದನ್ನು ಕರ್ನಾಟಕ ಪಾಲಿಸ್ತಾ ಇಲ್ಲ. ಹೆಚ್ಚುವರಿ ನೀರನ್ನು ಈಗ ಕರ್ನಾಟಕದ ನಿಲುವೇನು, ರಾಮನಗರ ಜಿಲ್ಲೆಯ ಕಾವೇರಿ ಅರ್ಕಾವತಿ ನದಿ ಸಂಗಮ ಸ್ಥಾನದಲ್ಲಿ ಅಣೆಕಟ್ಟು. ಈ ಯೋಜನೆಯಿಂದ ಬೆಂಗಳೂರಿಗೆ ಕುಡಿಯುವ ನೀರು ಉಪಯೋಗ ಆಗುತ್ತೆ. ಬೆಂಗಳೂರಿನ ನೀರಿನ ದಾಹ ತಣಿಸುವುದೇ ಯೋಜನೆಯ ಉದ್ದೇಶ ಆಗಿರುವಂಥದ್ದು. ಸುಮಾರು 400 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದಿಸುವ ಗುರಿಯನ್ನ ಹೊಂದಿದೆ. ತಮಿಳುನಾಡಿಗೆ ಸೇರಬೇಕಾದ ನೀರಿನ ಪಾಲಿನಲ್ಲಿ ಕಡಿತವಾಗುವುದಿಲ್ಲ ಯಾವುದೇ ಕಾರಣಕ್ಕೂ. ಒಂದು ಹನಿ ನೀರು ಕೂಡ ನೀರಾವರಿಗೆ ಬಳಸಲ್ಲ ಎಂದಿರುವಂತಹ ಡಿಕೆ ಶಿವಕುಮಾರ್. ರಾಮನಗರ ಜಿಲ್ಲೆಯ ಕನಕಪುರ ಸಮೀಪ ಅಣೆಕಟ್ಟು ನಿರ್ಮಾಣ ಆಗ್ತಾ ಇರುವಂಥದ್ದು. ಸೊ ಅಲ್ಲಿ ಬೆಂಗಳೂರಿಗೆ ಕಾವೇರಿ ಮತ್ತು ಅರ್ಕಾವತಿ ನದಿ ಸಂಗಮ ಸ್ಥಾನದಲ್ಲಿ ಅಣೆಕಟ್ಟು ಆಗ್ತಾ ಇದೆ. ಅದರಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗೋದಿಲ್ಲ ಅಂತ. ಸೊ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಬಟ್ ಈಗಾಗಲೇ ನೋಡಿ ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡೋಣ ಅಂತ ಅಂದರೂ ಕೂಡ ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ, ಚರ್ಚೆ ಮಾಡೋಣ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಕಡೆಗೆ ಅವ್ರಿಗೆ ತಮಿಳುನಾಡಿಗೆ ಕೊಡುವಂಥ ನೀರಿನಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳಿದರು. அணை திட்டத்திற்கு காவிரி நடுவர் மன்றம் 5/2/2007 அன்று அளித்த இறுதி தீர்ப்பையும் மாண்புமிகு உச்சநீதிமன்றம் 16/2/2018 அன்று அளித்த தீர்ப்பையும் மதிக்காமலும் சம்பந்தப்பட்ட படுகை மாநிலங்களின் இசைவை பெறாமலும் ஒன்றிய அரசின் எந்தவித அனுமதியை பெறாமலும் கர்நாடக அரசு தனிச்சையாக காவிரி நதியின் குறுக்கே மேகதாதுவில் அணை கட்ட முயற்சி மேற்கொள்வதை எந்த வகையிலும் ஏற்றுக்கொள்ள முடியாது என்பதால் கர்நாடக அரசின் செயலுக்கு தனது கடும் எதிர்ப்பை இப்பேரவை தெரிவித்துக் கொள்கிறது. கர்நாடக அரசின் மேகதாது அணை திட்டத்திற்கு தொழில்நுட்பம், சுற்றுச்சூழல் உட்பட எவ்வித அனுமதியும் அளிக்கக்கூடாது என ஒன்றிய அரசை இப்பேரவை வலியுறுத்துகிறது.
காவிரி நடுவர் மன்றமும் உச்சநீதிமன்றமும் காவிரி படுகை ஒரு பற்றாக்குறை படுகை என குறிப்பிட்டு படுகையின் மொத்த நீரினையும் படுகை மாநிலங்களுக்கு பகிர்ந்தளித்து விட்டதால் காவிரி படுகையில் புதிய திட்டங்களை மேற்கொள்ளவோ கூடுதலாக நீரை பயன்படுத்தவோ இயலாது. காவிரி பிரச்சனை இரு மாநிலங்களின் உணர்வுபூர்வமான பிரச்சனையாகும். ஆதலால் கர்நாடக அரசு மேகதாதுவிலோ அல்லது காவிரி படுகையில் வேறு எந்த இடத்திலோ அணை அல்லது எவ்வித புதிய நீர்த்தேக்க திட்டத்தை பிற படுகை மாநிலங்களின் இசைவு இன்றியும் ஒன்றிய அரசின் ஒப்புதல் இல்லாமலும் மேற்கொள்ளக்கூடாது என கர்நாடக அரசினை அறிவுறுத்துமாறு ஒன்றிய அரசை பேரவை வலியுறுத்துகிறது. கர்நாடக அரசின்